ನೆಲಮಂಗಲದಲ್ಲಿ ತುರ್ತು ಚಿಕಿತ್ಸೆಗೆ ವೈದ್ಯರು ಸಿಕ್ಕಿಲ್ಲ. ಆಸ್ಪತ್ರೆಯಲ್ಲಿ ಸತ್ತರೂ ಕೂಡ ನೋಡೋರು ಇಲ್ಲ, ಕೇಳೋರು ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಆಸ್ಪತ್ರೆ ಬಾಗಿಲು ಬಂದ್ ಮಾಡಿ ಜನರು ಆಕ್ರೋಶ ಹೊರಹಾಕಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಲೂರು ಸರ್ಕಾರಿ ಆಸ್ಪತ್ರೆ ಇದು. ವೈದ್ಯರೇ ಗತಿ ಇಲ್ಲ ಅಲ್ಲಿ. ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಮ ಜನ ಯಾಕೆ ಈಗಲೂ ಮೂಗು ಮುರಿತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಇದೆಲ್ಲ ಫ್ರೀ ಸಿಗುತ್ತೆ ಅಂದರೂ ಕೂಡ ಸರಿಯಾದ ಸಮಯಕ್ಕೆ ಡಾಕ್ಟರ್ ಇರಲ್ಲ. ಅದೇ ಖಾಸಗಿ ಆಸ್ಪತ್ರೆಗೆ 24/7 ಯಾವ ಹೋಗಿ ಡಾಕ್ಟರ್ ಇರ್ತಾರೆ. ವ್ಯತ್ಯಾಸ ಇಷ್ಟೇ ನೋಡಿ. ಇಲ್ಲಿ ಸತ್ರು ಕೂಡ ಯಾರು ನೋಡೋರೇ ಇಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸೋಲೂರು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಇದು. ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಸೇ ಇಲ್ವಂತೆ. ವೈದ್ಯರಿಲ್ಲದಂಥ ಕಾರಣ ಸಿಟ್ಟಿಗೆದ್ದು ಆಸ್ಪತ್ರೆ ಬಾಗಿಲು ಮುಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡಿ ಪ್ರಾಣ ಬಿಟ್ಟಿದ್ದಾರೆ ವ್ಯಕ್ತಿ. ಮೃತದೇಹವನ್ನು ಆಸ್ಪತ್ರೆ ಒಳಗೆ ಬಿಟ್ಟು ಬಾಗಿಲು ಮುಚ್ಚಿ ಧಿಕ್ಕಾರಿಗಳನ್ನು ಕೂಗಿದರು. ಬೆಂಗಳೂರು ಟು ಕುಣಿಗಲ್ ಹೆದ್ದಾರಿ ಬದಿಯಲ್ಲಿರುವಂತಹ ಆಸ್ಪತ್ರೆ ಇದು. UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ಈಗ ಯಾರ್ಯಾರು ವೈದ್ಯರಿಲ್ವೋ ಅಂಥವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಬೇಕು. ನೋಡಿ, ಅಲ್ಲಿ ಸಾವಾಗಿದೆ. ಆ ಡಾಕ್ಟರ್ ಇದ್ದಿದ್ರೆ ಪಾಪ ಪ್ರಾಣ ಉಳಿತಾ ಇತ್ತು. ಆ ನರ್ಸ್ ಮೇಲೆ ಬಿಟ್ಟು ಹೋಗಿರ್ತಾರೆ ಇವರು, ಅಥವಾ ಇಂಟರ್ನ್ಶಿಪ್ ಮಾಡೋರ ಮೇಲೆ ಬಿಟ್ಟು ಹೋಗಿರ್ತಾರೆ. ಅವರು ಸರಿಯಾಗಿ ಚಿಕಿತ್ಸೆ ಕೊಡೋದಿಲ್ಲ, ಅಥವಾ ಅವ್ರಿಗೆ ಅಷ್ಟೊಂದು ಆ ನಾಲೆಡ್ಜ್ ಇರೋದಿಲ್ಲ. ವೈದ್ಯರು ಅಂತ ಕೇಳಿದಾಗ ಇಲ್ಲ, ನೈಟ್ ಶಿಫ್ಟ್ ಯಾರೂ ಇಲ್ಲ ಅಂತ ಅಲ್ಲಿ ಸಬೂಬನ್ನು ಹೇಳ್ತಾರೆ. ಅಲ್ಲಿ 24/7 ಬೇರೆ ಆರೋಗ್ಯ ಸೇವೆ, ತುರ್ತು ಸೇವೆ ಅಂತೇಳಿ. ಬಟ್ ಎಲ್ಲವೂ ಕೂಡ ಅಲ್ಲಿ ವ್ಯರ್ಥ ಅನ್ನೋದು ಗೊತ್ತಾಗ್ತಾ ಇದೆ. ಬಲಿಯಾಗಿದೆ, ಯಾರು ಇಲ್ಲ ಇಲ್ಲಿ. ಒಂದು ಡಾಕ್ಟರ್ ಇಲ್ಲ ಪಾಪ, ಅಮಾಯಕರು ಬಲಿ ಆಗಿದ್ದಾರೆ. ಒಂದು ಸಾವಾಗಿದೆ ನೋಡಪ್ಪ, ತೋರ್ಸಪ್ಪ ಅಲ್ಲಿ, ಬರಬಲ್ಲಿ ತೋರ್ಸಲ್ಲಿ. ಡೆತ್ತಾಗಿದೆ, ಯಾರು ಇಲ್ಲ ಹಾಸ್ಪಿಟಲ್ ಪಾಪ. ಒಂದು ಡಾಕ್ಟರ್ ಇಲ್ಲ. ಹೇಳಕ್ಕೆ ಯಾರು ಬರೀ ಒಬ್ಬರು ಡ್ಯೂಟಿ ಡಾಕ್ಟರ್ ರೆಸ್ಪಾನ್ಸ್ ಕೊಡೋರಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಾವು ನೋಡಿದ್ದಾರೆ. ಕಾರ್ತಿಕ್, ಯಾಕೆ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೆ ಡಿಫ್ರೆನ್ಸ್ ಅಂದರೆ ಇದೇ ಕಾರಣಕ್ಕೆ ಜೀವ ಉಳಿಯುತ್ತಿಲ್ಲ ಅನ್ನುವಂಥ ಭಯದಲ್ಲೇ ಬರಬೇಕು ಸರ್ಕಾರಿ ಆಸ್ಪತ್ರೆಗೆ. ಇಲ್ಲಿ ನೋಡಿದ್ರೆ ಡಾಕ್ಟ್ರೇ ಇಲ್ಲ ಅಂದರೆ ನೈಟ್ ಶಿಫ್ಟ್ನಲ್ಲೇ ವೈದ್ಯರು ಇಲ್ವಾ, ಅಥವಾ ಅಲ್ಲಿ ನೇಮಕ ಆಗಿಲ್ವಾ, ಹೆಂಗೆ? ಎಸ್ ಪ್ರಭು, ಏನು ನಿನ್ನೆ ನೆಲಮಂಗಲ ತಾಲೂಕಿನ ಸೋಲೂರಿನಲ್ಲಿರುವಂತಹ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ನಿನ್ನೆ ಸೋಲೂರಿನ ಬಳಿಯ ಕಲ್ಯಾಣಪುರ ಕ್ರಾಸ್ ಎಂಬಲ್ಲಿ ಈ ಒಂದು ಖಾಸಗಿ ಟ್ರಕ್ ಚಾಲಕ ರಸ್ತೆ ದಾಟ್ತಿದ್ದಂತಹ ಸಮಯದಲ್ಲಿ ಅಪಘಾತಕ್ಕೀಡಾಗ್ತಾರೆ. ಖಾಸಗಿ ವಾಹನ ಅಂದ್ರೆ ಒಂದು ಅಪರಿಚಿತ ವಾಹನ ಆತನನ್ನ ಗುದ್ದಿ ಅಲ್ಲಿಂದ ಪರಾರಿಯಾಗುತ್ತೆ. ಆ ಬಳಿಕ ಅಲ್ಲೇ ಇದ್ದಂತಹ ಸಾರ್ವಜನಿಕರು ಆತನನ್ನ ಸ್ಥಳೀಯದಲ್ಲಿದ್ದಂತಹ ಈ ಒಂದು ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದ್ರೆ ಆಸ್ಪತ್ರೆಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ ಆತ ಬದುಕಿದ್ದಾನ ಸತ್ತಿದ್ದಾನ ಅಂತ ನೋಡೋದಿಕ್ಕೂ ಕೂಡ ವೈದ್ಯರಿರೋದಿಲ್ಲ. ಈ ವೇಳೆ ಆಸ್ಪತ್ರೆ ತುಂಬೆಲ್ಲ ವೈದ್ಯರಿಗಾಗಿ ಹುಡುಕಾಡ್ತಾರೆ. ಆ ನಂತರ ವೈದ್ಯರೇ ಬಂದಿಲ್ಲ ಅಂತ ಕೇಳಿ ಶಾಕ್ ಆಗಿ ಬಳಿಕ ಆಸ್ಪತ್ರೆಯಲ್ಲಿ ಆಕ್ರೋಶವನ್ನ ಹೊರಹಾಕಿ ಆಸ್ಪತ್ರೆ ಬಾಗಿಲಿಗೆ ಬೀಗ ಹಾಕೋಲಿಕ್ಕೆ ಮುಂದಾಗ್ತಾರೆ. ಈ ವೇಳೆ ಸ್ಥಳದಲ್ಲೇ ಇದ್ದಂತಹ ಪೊಲೀಸರು ಮೃತದೇಹವನ್ನ ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಸದ್ಯ ರಾತ್ರಿ ಪಾಳಿಯಲ್ಲಿದ್ದಂತಹ ವೈದ್ಯರೇ ಆಸ್ಪತ್ರೆಯಲ್ಲಿ ಇಲ್ಲದನ್ನ ಕಂಡು ಸದ್ಯ ಸಾರ್ವಜನಿಕರು ಜೊತೆಗೆ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಪೊಲೀಸರು ಕೂಡ ಆಸ್ಪತ್ರೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸದಾಕಾಲ ಸೋಲೂರು ಆಸ್ಪತ್ರೆ ಯಾವಾಗ ನೋಡಿದ್ರು ಇದೇ ರೀತಿ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಸದ್ಯ ಸಾರ್ವಜನಿಕರು ಹಾಗೂ ಪೊಲೀಸರ ಮನವಿ ಹಾಗೂ ಆಕ್ರೋಶ ಕೂಡ ಆಗಿದೆ. ಸೋಲೂರು ಸರ್ಕಾರಿ ಆಸ್ಪತ್ರೆ ಈ ಮೊದಲೇನಲ್ಲ, ಈ ಮುಂಚೆ ಕೂಡ ಇದೇ ರೀತಿ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ. ಇದೀಗ ಸೋಲೂರು ಹೋಬಳಿಯನ್ನ ಕೆಲ ತಿಂಗಳ ಹಿಂದೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಂಡಿದ್ದಾರೆ. ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಎಚ್ಚೆತ್ತು ಅಲ್ಲಿ ಸೂಕ್ತ ವೈದ್ಯರನ್ನ ಒದಗಿಸಬೇಕು ಹಾಗೂ
ಏನು ರಸ್ತೆ ಅಂದ್ರೆ ಹೆದ್ದಾರಿ ಬದಿಯಲ್ಲೇ ಆಸ್ಪತ್ರೆ ಇರೋದ್ರಿಂದ ಹೆದ್ದಾರಿಗಳಲ್ಲಿ ಸದಾಕಾಲ ಅಪಘಾತಗಳಾಗ್ತಾ ಇರುತ್ತೆ. ಅಪಘಾತಗಳಾದಂತಹ ಸಂದರ್ಭದಲ್ಲಿ ಏನು ಸೂಕ್ತವಾಗಿ ಅಲ್ಲೇ ಸ್ಥಳೀಯವಾಗಿ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ರೋಗಿಗಳನ್ನ ಸಾಗಿಸಬೇಕಾಗುತ್ತೆ. ಆದರೆ ರೋಗಿಗಳನ್ನ ಅಪಘಾತಕ್ಕೀಡಾದವರನ್ನ ಈ ರೀತಿ ಆಸ್ಪತ್ರೆಗೆ ಸಾಗಿಸಿದಾಗ ಅಲ್ಲಿ ವೈದ್ಯರಿಲ್ಲ ಎಂಬುದು ಸರ್ಕಾರಿ ಆಸ್ಪತ್ರೆಯ ಒಂದು ಮೂಲಭೂತ ಸೌಕರ್ಯವನ್ನು ಕೂಡ ಪ್ರಶ್ನೆ ಮಾಡುವಂತದ್ದು. ಸದ್ಯ ಏನು ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ. ಡಾಕ್ಟರ್